ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆಲ್ಲ ಅವರೆಕಾಯಿ ಎಲ್ಲ ಬೇಯಿಸ್ಬಿಟ್ಟು, ಕಡಲೆಕಾಯಿ ಎಲ್ಲ ಬೇಯಿಸ್ಬಿಟ್ಟು, ಮತ್ತು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎಲ್ಲ ಅಡುಗೆ ಮಾಡ್ತಾರಲ್ವಾ. ನಂದು ಸ್ನಾನ ಎಲ್ಲ ಆಗಿದೆ, ಮಕ್ಕಳದು ಸ್ನಾನ ಎಲ್ಲ ಆಗಿದೆ. ಇವಾಗ ಅಡುಗೆಗೆ ರೆಡಿ ಮಾಡಬೇಕು. ಇವಾಗ ಒಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್, ನೋಡಿ. ಇದು ಹಬ್ಬದ ಹಿಂದಿನ ದಿನದ ವ್ಲಾಗು. ಈ ಕಡೆ ನೋಡಿ ತೇಜು. ಆಯ್ತಾ? ಸೊ ನೋಡಿ ಫ್ರೆಂಡ್ಸ್, ಇದು ನನ್ನ ಚಿಕ್ಕ ಬೇಬಿ ಹಾಕಿರೋ ರಂಗೋಲಿ, ಮತ್ತು ಇದು ದೊಡ್ಡದು ನಮ್ಮ ಮನೆ ಪಕ್ಕ ಒಬ್ಬರು ಬಾಡಿಗೆಗಿದ್ದಾರೆ, ಆ ಹುಡುಗಿ ಇಬ್ಬರು ಹಾಕಿರೋದು, ಇಬ್ಬರು ಫ್ರೆಂಡ್ಸು. ಸೊ ಇಬ್ಬರು ಮಾತಾಡಿಕೊಂಡು ಹಾಕಿರೋದು. ನಮ್ಮ ಚಿಕ್ಕ ಬೇಬಿಗಂತೂ ರಂಗೋಲಿ ಎಲ್ಲ ಹಾಕಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್. ಎಷ್ಟು ಇಂಟ್ರೆಸ್ಟ್ ಗೊತ್ತಾ, ನೋಡಿ ಎಷ್ಟು ಕಷ್ಟಪಟ್ಟು ಹಾಕಿದ್ದಾಳೆ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಈ ರಂಗೋಲಿ ನಾನು ಮನೆ ಮುಂದೆ ನಾನೇ ಹಾಕಿರೋ ರಂಗೋಲಿ. ಇದು ಅಷ್ಟೇ ನೈಟಲ್ಲೇ ಹಾಕಿದ್ದು ರಂಗೋಲಿ ಎಲ್ಲನೂ. ಕಲರ್ ಎಲ್ಲ ಹಾಕಬೇಕಲ್ವಾ, ಸೊ ಹಾಗಾಗಿ 1-2 ಅವರ್ ತೊಗೊಂತು, ಒಬ್ಬಳೇ ಹಾಕಿದ್ದಲ್ವಾ, ಸೊ ಹಾಗಾಗಿ. ಸೊ ನೋಡಿ ಫ್ರೆಂಡ್ಸ್, ಅಡುಗೆ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು, ಆಮೇಲೆ ಕಡಲೆಕಾಯಿನೂ ಬೇಯಿಸಿದ್ದೆ. ನಮ್ಮ ಮನೇಲಿ ಖಾರ ಪೊಂಗಲ್ ಜಾಸ್ತಿ ಮಾಡಿದೆ, ಸಿಹಿ ಪೊಂಗಲ್ ಸ್ವಲ್ಪನೇ ಮಾಡಿದೆ. ಯಾಕೆಂದರೆ ಸಿಹಿ ಪೊಂಗಲ್ ನಮ್ಮ ಮನೇಲಿ ಯಾರು ಅಷ್ಟೊಂದು ತಿನ್ನಲ್ಲ, ಸೊ ಹಾಗಾಗಿ ಖಾರ ಪೊಂಗಲ್ಗೆ ಚಟ್ನಿನೂ ಮಾಡಿದ್ದೆ ಫ್ರೆಂಡ್ಸ್. ಸೊ ನಾನು ಅಡುಗೆ ಮಾಡುವಾಗ ವಿಡಿಯೋ ಏನು ಮಾಡಿಲ್ಲ ಫ್ರೆಂಡ್ಸ್, ಅದಕ್ಕೇ ಅಡುಗೆ ಮಾಡಿದ್ದಾದಮೇಲೆ ಇದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಪೂಜೆ ಮಾಡುವಾಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಲಂಗ ದಾವಣಿ ಹಾಕ್ಕೊಂಡಿದ್ದೆ. ಸೊ ನಮ್ಮೂರಲ್ಲಿ ಎಲ್ಲ ಸಂಕ್ರಾಂತಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಮಡಕೆ ಹೊಡೆಯೋದಾಗಿರ್ಬೋದು, ಅಥವಾ ಈ ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಆಡಿಸ್ತಾರೆ. ಸೈಕಲ್ ರೇಸಿಂಗ್ ಇರ್ಬೋದು, ಇಲ್ಲಾಂದರೆ ಲೆಮನ್ ಸ್ಪೂನ್ಸು ಅದು ಆಟ ಆಡ್ತಾರಲ್ವ, ಸೊ ಆ ಆಟ ಆಗಿರ್ಬೋದು. ಇದು ದೊಡ್ಡವ್ರಿಗೆ ರಂಗೋಲಿ ಕಾಂಪಿಟೇಷನ್ ಇಡ್ತಾರೆ ವುಮೆನ್ಸ್ಗೆ ಅಂತ ಹೇಳಿಬಿಟ್ಟು. ಸೊ ನಾನು ಮತ್ತು ನಮ್ಮ ಬಿಲ್ಡಿಂಗಲ್ಲೇ ಒಬ್ಬರು ಬಾಡಿಗೆಗೆ ಅಂತ ಇದ್ದರು, ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಮತ್ತೆ ಅಲ್ಲಿ ಒಬ್ಬಳು ಫ್ರೆಂಡ್ ಇದ್ಲು ನೋಡಿ, ಇಲ್ಲಿ ದೇವಸ್ಥಾನ ಕಾಣ್ತಾ ಇದೆಯಲ್ವಾ, ಅಲ್ಲಿ ಒಬ್ಬ ಫ್ರೆಂಡ್ ಇದ್ದಾಳೆ. ಅವಳು ಪಾಪ ಜಾಗ ಹಿಡ್ಕೊಂಡಿರ್ತೀನಿ ಬನ್ನಿ ಆಂಟಿ ಅಂತ ಹೇಳಿದ್ಲು. ಸೊ ಅದಕ್ಕೇ ನಾವು ಹೋಗೋಷ್ಟೊತ್ತಿಗೆ ನೋಡಿ ನೀರೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ಅಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆಯಲ್ಲ, ಅದು ನಮ್ಮೂರು ಕರಗದಮ್ಮನ ದೇವಸ್ಥಾನ. ಸೊ ಅಲ್ಲಿಂದ ಹಿಡಿದು ಈ ಕಡೆ ಬಸ್ ಸ್ಟಾಪ್ವರೆಗೂ ಒಂದೇ ರೋಡ್ ಇದೆ. ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಟೆಂಪಲ್ ಮುಂದೆ ಎಲ್ಲನೂ ಅಲ್ಲಿವರೆಗೂ ರಂಗೋಲಿ ಎಲ್ಲ ಹಾಕ್ತಾರೆ. ಸೊ ರಂಗೋಲಿಗಳೆಲ್ಲ ಹಾಕೋರೆಲ್ಲ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಹಾಕಿದ್ರು ಅಂತಂದರೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ರಂಗೋಲಿ ಎಲ್ಲನೂ. ನಾನು ಹಾಕ್ತಾ ಇರೋ ರಂಗೋಲಿ ಎಲ್ಲ ಚಿಕ್ಕ ಚಿಕ್ಕ ರಂಗೋಲಿನೇ ಹಾಕ್ತಾ ಇದ್ದೀನಿ. ಸೊ ಯಾಕೆಂದರೆ ನನ್ನ ಜೊತೆಯಲ್ಲಿ ಒಂದು 4-5 ಜನ ಕರ್ಕೊಂಡು ಹೋಗಿದ್ದೆ. ಸೊ ಅವರಿಗೆಲ್ಲ ಅಷ್ಟೊಂದು ರಂಗೋಲಿ ಹಾಕೋಕ್ಕೆ ನಮಗೆ ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇ ಚಿಕ್ಕ ಚಿಕ್ಕದಾಗಿ, ಅದು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಟೈಮಿಂಗ್ಸ್ ಅಂತ, ಅಷ್ಟರೊಳಗಡೆ ಕಂಪ್ಲೀಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗೆ ರಂಗೋಲಿಗಳನ್ನ ಹಾಕ್ತಾಯಿದ್ದೆ. ನಾನು ರಂಗೋಲಿ ಹಾಕ್ತಾಯಿದ್ದೆ, ನನ್ನ ಜೊತೆಲಿ ಬಂದಿರೋರೆಲ್ಲ ಕಲರ್ಸ್ ಎಲ್ಲನೂ ಹಾಕ್ತಾಯಿದ್ರು. ಆಮೇಲೆ ನನ್ನ ಚಿಕ್ಕ ಬೇಬಿಗೆ ಒಂದು ರಂಗೋಲಿ ಹಾಕ್ಕೊಟ್ಟಿದ್ದೆ. ಆಮೇಲೆ ನನ್ನ ಚಿಕ್ಕ ಬೇಬಿ ಫ್ರೆಂಡ್ ಕರ್ಕೊಂಡು ಬಂದಿದ್ದು, ಆ ಹುಡುಗಿಗೂ ಒಂದು ರಂಗೋಲಿ ಹಾಕ್ಕೊಟ್ಟಿದ್ದೆ. ನಮ್ಮ ಮನೇಲಿ ಒಬ್ಬರನ್ನ ಕರ್ಕೊಂಡು ಹೋಗಿದ್ದೆ, ಅವ್ರಿಗೂ ರಂಗೋಲಿ ಹಾಕ್ಕೊಟ್ಟಿದ್ದೆ. ಆಮೇಲೆ ನನ್ನ ಫ್ರೆಂಡು ಅಂತ ಹೇಳಿದ್ನಲ್ವ, ಸೊ ಆ ಹುಡುಗಿನಿಗೂ ಒಂದು ರಂಗೋಲಿ ಹಾಕ್ಕೊಟ್ಟಿದ್ದೆ. ಸೊ ಏನು ಗೊತ್ತಾ, ನಾನು ಮುಂಚೆ ಎಲ್ಲ ಹೋಗ್ತಾ ಇರಲಿಲ್ಲ, ಇತ್ತೀಚೆಗೆ ಒಂದು 3-4 ವರ್ಷದಿಂದನೂ ನಾನು ಹೋಗ್ತೀನಿ. ಸೊ ನನಗೆ ತುಂಬ ಇಷ್ಟ ಈ ಥರ ಕಾಂಪಿಟೇಷನಲ್ಲೆಲ್ಲ ಭಾಗವಹಿಸಬೇಕು ಅಂತ ಅಂತೇಳ್ಬಿಟ್ಟು. ಅಂದರೆ ನನಗೇನು ಗೊತ್ತಾ, ನಾನೇನು ದೊಡ್ಡದಾಗೇನು ರಂಗೋಲಿ ಹಾಕೋದು ಬೇಡ, ನನಗೇನು ದೊಡ್ಡ ಗಿಫ್ಟ್ ಎಲ್ಲ ಏನೂ ಬೇಡ ಅಂತ ನನ್ನ ಒಪಿನಿಯನ್ನು. ನನಗೇನಿಲ್ಲ, ಸುಮ್ಮನೆ ಹೋಗಿ ಎಲ್ಲ ಥರ ನಾನು ಪಾರ್ಟಿಸಿಪೇಟ್ ಮಾಡಬೇಕಲ್ಲಪ್ಪ ಅಂತ ಒಂದು ಆಸೆ ಅಷ್ಟೇ. ಕೆಲವರೆಲ್ಲ ಅಂದ್ಕೊತಾರೆ, ಎಷ್ಟು ಚೀಪಾಗಿ ಮಾತಾಡ್ತಾರೆ ಗೊತ್ತಾ, ಗಿಫ್ಟ್ಗೋಸ್ಕರನೇ ಹೋಗ್ತಾರೆ ಹಾಗೆ ಹಿಂಗೆ ಅಂತ. ಸೊ ಆ ಥರ ಎಲ್ಲ ಏನೂ ಇರಲ್ಲ, ಏನೋ ನಮಗೊಂದು ಖುಷಿ ಅಷ್ಟೇನೇ.
ಸೊ ನೋಡಿದ್ರಲ್ವಾ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ನೋಡಿ ಲಾಸ್ಟಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಬಸ್ ಸ್ಟಾಪಲ್ಲಿ. ಸೊ ಅಲ್ಲಿ ಎಲ್ಲರನ್ನೂ ಕರೆದುಬಿಟ್ಟು ಗಿಫ್ಟ್ ಕೊಡ್ತಾರೆ. ಸೊ ನನಗೆ ಈ ಸರಿ ಒಂದು ಚಿಕ್ಕದು ಹಾಟ್ ಬಾಕ್ಸ್, ಅದೇ ಟಿಫನ್ ಬಾಕ್ಸ್ ಬರುತ್ತಲ್ವ, ಸೊ ಆ ಥರದ್ದೊಂದು ಮತ್ತು ಆಯಿಲು ಡಿಸ್ಪೋಸರ್ ಅಂತ ಕೊಟ್ಟಿದ್ರು. ಸೊ ಏನು ಗೊತ್ತಾ, ಸ್ವಂತ ಊರವರು ಯಾರು ಅಷ್ಟೊಂದು ಕಾಂಪಿಟೇಷನ್ ಬರಲ್ಲ, ಆದರೆ ಈ ಬಾಡಿಗೆ ಮನೆಯವರೆಲ್ಲ ಇರ್ತಾರಲ್ವ, ಬೇರೆ ಊರಿಂದ ಬಂದಿರೋರು, ಅವರೆಲ್ಲ ತುಂಬ ಜನ ಬರ್ತಾರೆ. ಸೊ ಆಮೇಲೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಪ್ರಸಾದ ಕೊಡಿಸ್ಕೊಂಡು ನಾವು ಮನೆಗೆ ಬಂದುಬಿಟ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.